ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 560 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 27 ಸೆಪ್ಟೆಂಬರ್ 2023 ಪ್ರಚಲಿತ ಘಟನೆಗಳನ್ನು ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಪ್ರಚಲಿತ ಘಟನೆಗಳ ಅಂತ್ಯದಲ್ಲಿ 2 MCQs ಮತ್ತು ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ ಕೀ ಆನ್ಸರ್ಸ್ನ ನೋಡಬಹುದಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಯಾವ ರಾಜ್ಯವು ಇತ್ತೀಚೆಗೆ ವೀರಂಗನ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಸ್ಥಾಪನೆಯನ್ನು ಘೋಷಿಸಿದೆ? ವಿಚ್ ಸ್ಟೇಟ್ ಹ್ಯಾಸ್ ರೀಸೆಂಟ್ಲಿ ಅನೌನ್ಸ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ವೀರಂಗನ ದುರ್ಗಾವತಿ ಟೈಗರ್ ರಿಸರ್ವ್? ಸೊ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಒಂದು ರಾಜ್ಯ ತನ್ನ ರಾಜ್ಯದಲ್ಲಿರ್ತಕ್ಕಂಥ ಅಭಯಾರಣ್ಯವನ್ನ ಈಗ ಟೈಗರ್ ರಿಸರ್ವ್ ಆಗಿ ಅಪ್ಗ್ರೇಡ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಆ ಒಂದು ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮಧ್ಯಪ್ರದೇಶದ ಒಂದು ಅಭಯಾರಣ್ಯವನ್ನ ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಘೋಷಣೆಯನ್ನ ಮಾಡ್ಕೊಂಡಿರ್ತಾರೆ. ಬಟ್ ರಾಜ್ಯ ಸರ್ಕಾರ ಟೈಗರ್ ರಿಸರ್ವ್ಸ್ ಅನ್ನ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಫಸ್ಟ್ ಅವರೇ ಅದನ್ನ ಘೋಷಣೆ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ NTCA ಅಪ್ರೂವಲ್ ಅನ್ನ ಕೊಟ್ಟ ನಂತರ, ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ನಾವೇನ್ ಹೇಳ್ತೇವೆ, ಸೊ ಅವರು ಅಪ್ರೂವಲ್ ಅನ್ನ ಕೊಟ್ಟ ನಂತರ ಅಧಿಕೃತವಾಗಿ ಅದನ್ನ ಟೈಗರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ಸೊ ಈಗಾಗಲೇ ಮಧ್ಯಪ್ರದೇಶದಲ್ಲಿ ನಾವು 6 ಟೈಗರ್ ರಿಸರ್ವ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟೈಗರ್ ರಿಸರ್ವ್ ಅನ್ನು ಕೂಡ ಅಧಿಕೃತವಾಗಿ ಅನೌನ್ಸ್ ಮಾಡಿ ಅಥವಾ ಅಕ್ಸೆಪ್ಟ್ ಮಾಡಿದ್ದಾದಲ್ಲಿ ಸೊ ಮಧ್ಯಪ್ರದೇಶದಲ್ಲಿ ನಾವು ಟೋಟಲ್ 7 ಟೈಗರ್ ರಿಸರ್ವ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇತ್ತೀಚೆಗಷ್ಟೇ ಆಗಿರ್ತಕ್ಕಂಥ ಟೈಗರ್ ಗಣತಿಯ ಪ್ರಕಾರ ಮಧ್ಯಪ್ರದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಅವರು ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥ ಹೊಸ ಟೈಗರ್ ರಿಸರ್ವ್ ಅನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ವೀರಂಗನ ದುರ್ಗಾದೇವಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕರಿತೇವೆ. ಇದು ಮಧ್ಯಪ್ರದೇಶದಲ್ಲಿ 3 ಜಿಲ್ಲೆಗಳ ಒಂದು ಕಾಮನ್ ಬಾರ್ಡರ್ ಲೈನ್ ಏನಿರುತ್ತೆ, ಸೊ ಆ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಆ 3 ಜಿಲ್ಲೆಗಳು ಯಾವ್ದ್ಯಾವ್ದು ಅಂದ್ರೆ ಒಂದನ್ನ ಸಾಗರ್ ಅಂತ ಕರಿತೇವೆ, ಇನ್ನೊಂದನ್ನ ದಾಮೋಹ್ ಅಂತ ಕರಿತೇವೆ, ಇನ್ನೊಂದನ್ನ ನರಸಿಂಹಾಪುರ ಅಂತ ಕರಿತೇವೆ. ಈ 3 ಜಿಲ್ಲೆಗಳ ಬಾರ್ಡರ್ ಲೈನ್ ಅಲ್ಲಿ ಬರ್ತಕ್ಕಂಥ ಒಂದು ಟೈಗರ್ ರಿಸರ್ವ್ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಟೈಗರ್ ರಿಸರ್ವ್ ಅನ್ನ NTCA ಅಧಿಕೃತವಾಗಿ ಅಪ್ರೂವ್ ಮಾಡಿದ್ರೆ ಸೊ ಇದು ಆ ರಾಜ್ಯದ 7ನೇ ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಇದು ಪ್ರಸ್ತುತವಾಗಿ 2 ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳನ್ನು ಹೊಂದಿರುತ್ತೆ. ಒಂದನ್ನು ನಾವು ನೌರಾದೇವಿ ಅಂತ ಕರಿತೇವೆ, ಸೊ ಇನ್ನೊಂದನ್ನು ನಾವು ವೀರಂಗನ ದುರ್ಗಾವತಿ ಸ್ಯಾಂಕ್ಚುರಿ ಅಂತ ಕರಿತೇವೆ. ಸೊ ಈ 2 ಅಭಯಾರಣ್ಯಗಳನ್ನು ಕನ್ವರ್ಜ್ ಮಾಡಿ ಒಂದು ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡ್ತಕ್ಕಂಥದ್ದು ಇವರ ಒಂದು ಘೋಷಣೆ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಟೈಗರ್ ರಿಸರ್ವ್ ಅಲ್ಲಿ ಆಲ್ರೆಡಿ ಕೆಲವೊಂದು ಹುಲಿಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಪ್ರಸ್ತುತವಾಗಿ there are 15 ಟೈಗರ್ಸ್, 15 ಹುಲಿಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರ ವಿಸ್ತೀರ್ಣ 2339 ಸ್ಕ್ವೇರ್ ಕಿಲೋಮೀಟರ್ಸ್ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು 3 ಜಿಲ್ಲೆಗಳನ್ನು ಕವರ್ ಮಾಡುತ್ತೆ. ಒಂದನ್ನ ನರಸಿಂಹಪುರ ಅಂತ ಕರಿತೇವೆ, ಇನ್ನೊಂದನ್ನ ಸಾಗರ್ ಅಂತ ಕರಿತೇವೆ, ಇನ್ನೊಂದನ್ನ ದಾಮೋ ಅಂತ ಕರಿತೇವೆ. ಸೊ ಈ 3 ಜಿಲ್ಲೆಗಳನ್ನ ಆಕ್ರಮಿಸಿಕೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ವಿಚ್ ನ್ಯಾಷನಲ್ ಪಾರ್ಕ್ಸ್ ಇನ್ ಕರ್ನಾಟಕ ಆರ್ ಆಲ್ಸೋ ಟೈಗರ್ ರಿಸರ್ವ್ಸ್? ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಯಾವ ರಾಷ್ಟ್ರೀಯ ಉದ್ಯಾನವನಗಳು ಹುಲಿ ಸಂರಕ್ಷಿತ ಪ್ರದೇಶಗಳು ಕೂಡ ಆಗಿವೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಮಧ್ಯಪ್ರದೇಶದಲ್ಲಿ ಆಸ್ ಐ ಟೋಲ್ಡ್ ಯು ಬಿಫೋರ್ 6 ಟೈಗರ್ ರಿಸರ್ವ್ಸ್ ಇದಾವೆ ಅಂತ ಹೇಳಿದೆ. ಆ 6 ಟೈಗರ್ ರಿಸರ್ವ್ಸ್ ಗಳನ್ನ ನಾವು ಸುಲಭವಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಒಂದು ನೆಮೋನಿಕ್ ಅನ್ನ ಕೊಡ್ತೇನೆ. ಸೊ ಆ ಒಂದು ನೆಮೋನಿಕ್ ಅನ್ನ ನೀವು ನೆನ್ಪಿಟ್ಕೊಂಡಿದ್ರೆ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಎಲ್ಲಾ ಟೈಗರ್ ರಿಸರ್ವ್ಸ್ ಅನ್ನ ನೀವು ಸುಲಭವಾಗಿ ನೆನ್ಪಿಟ್ಕೊಳ್ಬಹುದಾಗಿರುತ್ತೆ. ಸೊ ಇದೇ ರೀತಿ ನಾವು ಎಲ್ಲಾ ಸ್ಟೇಟ್ಗಳಿಗೂ ಕೂಡ ನೆಮೋನಿಕ್ಸ್ ಅನ್ನ ಮಾಡಿದ್ದೇವೆ. ಸೊ ಆ ಒಂದು ವಿಡಿಯೋವನ್ನ ತುಂಬಾ ಶೀಘ್ರದಲ್ಲೇ ವೆರಿ ಸೂನ್ ನಾವು ನಿಮಗೆ ಪ್ರೆಸೆಂಟ್ ಮಾಡ್ತೇವೆ. ಹಾಗಿದ್ರೆ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟ ನಾವು ಮಾಡಿರ್ತಕ್ಕಂಥ ಕೋಡ್ ಏನು ಅಂದ್ರೆ MP ಇನ್ ಸಂಸತ್ ಬ್ಯಾನ್ಸ್ ಪೆನ್ ಅಂಡ್ ಪಂಕ ಅಂತಕ್ಕಂಥದ್ದು ಇದರ ಕೋಡ್ ಆಗಿರುತ್ತೆ. ಸೊ ನಾವು ಯಾಕೆ MP ಅನ್ನೇ ಚೂಸ್ ಮಾಡ್ಕೊಂಡಿದೀವಿ ಅಂದ್ರೆ, ಸೊ MP ಸ್ಟ್ಯಾಂಡ್ಸ್ ಫಾರ್ ಮಧ್ಯಪ್ರದೇಶ್. ಸೊ ಅದಾದ್ಮೇಲೆ ಸಂಸತ್ಗೂ MP ಗೂ ಸಂಬಂಧ ಇದೆ. ಅಂದ್ರೆ ಸಂಸತ್ನಲ್ಲಿ MP ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರ್ತಾರೆ. ಸೊ ಆ ರೀತಿಯಾಗಿ ನೀವು ನೆನ್ಪಿಟ್ಕೊಳ್ಬಹುದು ಅನ್ನೋ ಒಂದು ಕಾರಣದಿಂದ ರಿಲೇಟೆಡ್ ವರ್ಡ್ಸ್ ಅನ್ನ ತೆಗೆದುಕೊಂಡು ನಾವೊಂದು ನೆಮೋನಿಕ್ ಅನ್ನ ಮಾಡಿರ್ತೇವೆ. ಸೊ ಇದನ್ನ ನಾವು ಬ್ರೇಕ್ ಮಾಡಿದ್ರೆ, ಸೊ ಈ ಟರ್ಮಿನಾಲಜಿಯನ್ನ ಬ್ರೇಕ್ ಮಾಡಿದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಮಧ್ಯಪ್ರದೇಶ 6 ಟೈಗರ್ ರಿಸರ್ವ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸನ್ ಅಂದ್ರೆ ಏನು? ಸನ್ ಅಂದ್ರೆ ನಾವು ಸಂಜಯ್ ದುಬ್ರಿ ಅಂತ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಸತ್ ಅಂದ್ರೆ ಏನ್ ನೆನ್ಪಿಟ್ಕೊಳ್ಬೇಕು? ಸತ್ಪುರ ಅಂತ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಬ್ಯಾನ್ಸ್ ಅಂದ್ರೆ ನಾವು ಅದರಿಂದ ಬರ್ತಕ್ಕಂಥ ಬಂದಾವ್ಗರ್ ಅಂತ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಪೆನ್ ಅಂದ್ರೆ ನಾವು ಪೆಂಚ್ ಅಂತ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಪಂಕಾದಲ್ಲಿ 2 ಟೈಗರ್ ರಿಸರ್ವ್ಸ್ ಇರುತ್ತೆ. ಒಂದನ್ನ ಪನ್ಹಾ ಅಂತ ಕರಿತೇವೆ, ಇನ್ನೊಂದು ಅದರ ರೈಮಿಂಗ್ ವರ್ಡ್ ಆಗಿರುತ್ತೆ, ಅದನ್ನ ನಾವು ಕನ್ಹಾ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಇದರಲ್ಲಿರ್ತಕ್ಕಂಥ ಎಲ್ಲ
ಟೈಗರ್ ರಿಸರ್ವ್ಸ್ಗಳನ್ನು ನಾವು ಸುಲಭವಾಗಿ ನೆನ್ಪಿಟ್ಕೊಳ್ಬೋದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 2. ಸೊ ಇವತ್ತಿನ ಎರಡನೇ ಪ್ರಶ್ನೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಚಿಂಚೋಳಿ ವನ್ಯಜೀವಿ ಅಭಯಾರಣ್ಯದ ವೈಶಿಷ್ಟ್ಯತೆ ಏನು? ವಾಟ್ ಈಸ್ ಯುನಿಕ್ ಅಬೌಟ್ ಚಿಂಚೋಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ? ಸೊ ಈ ಒಂದು ಚಿಂಚೋಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಒಂದು ಯುನಿಕ್ನೆಸ್ ಏನು ಅಂದ್ರೆ, ಇದು ದಕ್ಷಿಣ ಭಾರತದ ಮೊದಲ ಶುಷ್ಕ ಭೂಮಿ ವನ್ಯಜೀವಿ ಅಭಯಾರಣ್ಯವಾಗಿರುತ್ತೆ. ಇಟ್ ಈಸ್ ದಿ ಫಸ್ಟ್ ಡ್ರೈ ಲ್ಯಾಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ಸೌತ್ ಇಂಡಿಯಾ. ಸೊ ನಮ್ಮ ಸೌತ್ ಇಂಡಿಯಾದಲ್ಲಿ ಅಂದ್ರೆ ಎಂಟೈರ್ ದಕ್ಷಿಣ ಭಾರತಕ್ಕಾಗಿ ಸೊ ಇದನ್ನ ಮೊಟ್ಟ ಮೊದಲ ಶುಷ್ಕ ಅಭಯಾರಣ್ಯ ಅಂತ ಕರಿತೀವಿ. ಯಾಕೆ ಇದನ್ನ ಶುಷ್ಕ ಅಂತ ಕರಿತೀವಿ ಅಂದ್ರೆ, ಹೆಸರಲ್ಲೇ ಇದೆ, ಅಲ್ಲಿರ್ತಕ್ಕಂಥ ಒಂದು ರೇಲ್ ಫಾಲ್ ಕಡಿಮೆ ಇರುತ್ತೆ, ಆದ್ರೂ ಕೂಡ ಅಲ್ಲಿ ನಾವು ಗ್ರೀನ್ ಬೆಲ್ಟ್ ಅಥವಾ ಅರಣ್ಯವನ್ನ ನೋಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಚಿಂಚೋಳಿಯನ್ನ ನಮ್ಮ ದಕ್ಷಿಣ ಭಾರತದ ಮೊಟ್ಟ ಮೊದಲ ಒಂದು ಶುಷ್ಕ ಅಭಯಾರಣ್ಯ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದು ಕಲಬುರ್ಗಿ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಅಭಯಾರಣ್ಯವಾಗಿರುತ್ತೆ. ಸೊ ಈ ಭಾಗದಲ್ಲಿ ಚಿಂಚೋಳಿ ಅಂತ ನೀವೇನ್ ನೋಡ್ತಾ ಇದ್ದೀರಾ, ಸೊ ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ಅಭಯಾರಣ್ಯವಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ಇದು ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಒಂದು ಆರಿಡ್ ರೀಜನ್ ಅಂತ ಕರಿತೇವೆ. ಆರಿಡ್ ಅಂದ್ರೆ ಸೊ ಶುಷ್ಕವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು 7 ನಾರ್ತ್ ಈಸ್ಟರ್ನ್ ಡಿಸ್ಟ್ರಿಕ್ಟ್ಸ್ ಆಫ್ ಸ್ಟೇಟ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 7 ಜಿಲ್ಲೆಗಳನ್ನ ನಾವು ಕಲ್ಯಾಣ ಕರ್ನಾಟಕ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ, ಮಿಕ್ಕಿದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಸ್ವಲ್ಪ ಹಿಂದುಳಿದ ಜಿಲ್ಲೆಗಳಾಗಿರೋದ್ರಿಂದ ಅದನ್ನ ನಾವು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಅಂತ ಕರಿತೇವೆ. ಆ 7 ಜಿಲ್ಲೆಗಳು ಯಾವ್ದ್ಯಾವ್ದು ಅಂದ್ರೆ ಬೀದರ್, ಕಲಬುರ್ಗಿ, ಯಾದಗಿರ್, ರಾಯಚೂರು, ಕೊಪ್ಪಲ್, ಬೆಳ್ಳಾರಿ, ವಿಜಯನಗರ. ಸೊ ಈ ಒಂದು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಅಥವಾ ಅಭಯಾರಣ್ಯವನ್ನ ನಾವು ಚಿಂಚೋಳಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ವೆಸ್ಟರ್ನ್ ಘಾಟ್ಸ್. ಅಂದ್ರೆ ನಮಗೆ ಈ ಕಡೆ ಈ ಭಾಗದಲ್ಲಿ ಹೇಗೆ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳು ಇದೆ, ಸೊ ಅದೇ ರೀತಿ ಕಲ್ಯಾಣ ಕರ್ನಾಟಕಕ್ಕೆ ಇದನ್ನ ನಾವು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಚಿಂಚೋಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಟ್ ಈಸ್ ಲೊಕೇಟೆಡ್ ಅರೌಂಡ್ ಚಂದ್ರಂಪಲ್ಲಿ ಡ್ಯಾಮ್ ಇನ್ ದಿ ಚಿಂಚೋಳಿ ತಾಲೂಕ್ ಆಫ್ ಕಲಬುರ್ಗಿ ಡಿಸ್ಟ್ರಿಕ್ಟ್. ಅಂದ್ರೆ ಈ ಒಂದು ಪ್ರದೇಶ ಅಥವಾ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿದೆ, ಸೊ ಇದು ಚಿಂಚೋಳಿ ತಾಲೂಕಿನಲ್ಲೇ ಬರುತ್ತೆ. ನೋಡಿ, ಅದ್ರ ಹೆಸರು ಕೂಡ ಒಂದೇ ಇದೆ, ಆ ತಾಲೂಕು ಹೆಸರು ಕೂಡ ಒಂದೇ ಇದೆ. ಸೊ ಇದು ಕಲಬುರ್ಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಅಣೆಕಟ್ಟನ್ನ ನಾವು ಚಂದ್ರಂಪಲ್ಲಿ ಅಣೆಕಟ್ಟು ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಒಂದು ಪ್ರದೇಶವನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥ ವರ್ಷ ಯಾವುದು? ಸೊ ಇದನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥ ವರ್ಷ 2011ರಲ್ಲಿ ಇದನ್ನ ನಾವು ವನ್ಯಜೀವಿ ಅಭಯಾರಣ್ಯ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಇಟ್ ಇಸ್ ಸ್ಪ್ರೆಡ್ ಓವರ್ 5 ಬ್ಲಾಕ್ಸ್ ಅಂದ್ರೆ 5 ಬ್ಲಾಕ್ಗಳಲ್ಲಿ ಅದು ಸ್ಪ್ರೆಡ್ ಆಗಿರುತ್ತೆ. ಆ ಊರುಗಳನ್ನ ನಾವು ಚಿಂಚೋಳಿ, ಇನ್ನೊಂದನ್ನ ಸಂಗಾಪುರ, ಇನ್ನೊಂದನ್ನ ಬೋನ್ಸಾಪುರ್, ಅದಾದ್ಮೇಲೆ ಮಗ್ದುಂಪುರ್ ಮತ್ತೆ ಶಾದಿಪುರ್ ಅಂತ ಕರಿತೇವೆ. ಸೊ ಈ 5 ಬ್ಲಾಕ್ಗಳಲ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥ ಒಂದು ಅಭಯಾರಣ್ಯವಾಗಿರುತ್ತೆ. ಸೊ ಈ ಒಂದು ಅಭಯಾರಣ್ಯ ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶನ್, ಸೊ ನಾವು ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಫಸ್ಟ್ ಡ್ರೈ ಲ್ಯಾಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ಸೌತ್ ಇಂಡಿಯಾ ಅಂತ ಕರಿತೇವೆ. ಅಂದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಇದು ಮೊಟ್ಟ ಮೊದಲ ಶುಷ್ಕವಾಗಿರ್ತಕ್ಕಂಥ ಒಂದು ಅಭಯಾರಣ್ಯವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಸೆವರಲ್ ಮೆಡಿಸಿನಲ್ ಹರ್ಬ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಔಷಧೀಯ ಅಥವಾ ಗಿಡಮೂಲಿಕೆ ಸಸ್ಯಗಳು ಅಂತ ನಾವೇನ್ ಹೇಳ್ತೇವೆ, ಸೊ ಅವು ಈ ಭಾಗದಲ್ಲಿರ್ತಕ್ಕಂಥ ಒಂದು ಸಸ್ಯಗಳಾಗಿರ್ತವೆ. ರೇರ್ ಟ್ರೀಸ್ ಅಂದ್ರೆ ಅಪರೂಪದ ಮರಗಳನ್ನ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ರೆಡ್ ಸ್ಯಾಂಡರ್ಸ್ ಅಂತ ಹೇಳ್ತೇವೆ, ರಕ್ತ ಚಂದನ ಅಂತ ನಾವೇನ್ ಹೇಳ್ತೇವೆ, ಸೊ ಅದು ಕೂಡ ಇಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತೆ. ಸ್ಯಾಂಡಲ್ ವುಡ್ ಅಥವಾ ಶ್ರೀಗಂಧದ ಮರಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಯಾವ ಟೈಪ್ ಆಫ್ ಫಾರೆಸ್ಟ್ ಇರುತ್ತೆ ಅಂತ ನಾವು ಹೇಳೋದಾದ್ರೆ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಡ್ರೈ ಡೆಸಿಡಿಯಸ್ ಅಂದ್ರೆ ಶುಷ್ಕ ಪತನಶೀಲ ಕಾಡುಗಳನ್ನ ನಾವು ನೋಡಬಹುದಾಗಿರುತ್ತೆ. ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ತೇವಾಂಶವುಳ್ಳ ಅಥವಾ ಆರ್ದ್ರ ಎಲೆ ಉದಿರುವ ಅರಣ್ಯಗಳನ್ನ ನಾವು ಈ ಭಾಗದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಕೆಲವೊಂದು ಮರಗಳನ್ನ ನಾವು ಅಕೇಶಿಯಾ ಮತ್ತೆ ಟೀಕ್ ಪ್ಲಾಂಟೇಶನ್ ಅಂತ ನಾವೇನ್ ಹೇಳ್ತೇವೆ, ಸೊ ಈ ರೀತಿಯ ಮರಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಕೆಲವೊಂದು ಪ್ರಾಣಿಗಳನ್ನ ಫಾನಾವನ್ನ ನಾವು ನೋಡೋದಾದ್ರೆ ಬ್ಲಾಕ್ ಬಕ್ಸ್ ಅನ್ನ ನೋಡಬಹುದು, ಕಾಮನ್ ಫಾಕ್ಸ್ ಮತ್ತೆ 4 ಆರ್ಮ್ಡ್ ಆಂಟಿಲೋಪ್ಸ್ ಗಳನ್ನ ನೋಡಬಹುದು, ಫ್ರೂಟ್ ಬ್ಯಾಟ್ ಅನ್ನ ನೋಡಬಹುದಾಗಿರುತ್ತೆ, ಹೈನಾ ಮತ್ತೆ ಇಂಡಿಯನ್ ಹುಲ್ಫ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಫ್ರೂಟ್ ಬ್ಯಾಟ್ ಕೂಡ ನಾನು 3 days ಇಂದ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ನಿಫಾ ವೈರಸ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ಪ್ರಾಣಿ ಕೂಡ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಸ್ವಲ್ಪ ನಾವು ಬೇರೆ ಬೇರೆ ಬರ್ಡ್ಸ್ ಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ 4 ಪ್ರಮುಖವಾದ ಡ್ಯಾಮ್ಗಳು ಅಥವಾ ಅಣೆಕಟ್ಟುಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಣೆಕಟ್ಟನ್ನ ನಾವು ಚಂದ್ರಂಪಲ್ಲಿ ಅಣೆಕಟ್ಟು ಅಂತಕ್ಕಂಥದ್ದು ಮೇಜರ್ ಆಗಿರ್ತಕ್ಕಂಥ ಅಣೆಕಟ್ಟಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಪಕ್ಷಿಗಳು ಯಾವ್ದ್ಯಾವ್ದು ಅನ್ನೋದನ್ನ ನೀವು ವಿಡಿಯೋ ಪಾಸ್ ಮಾಡಿ ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ
ನಾವು ಮೂರನೇ ಪ್ರಶ್ನೆಗೆ ಹೋಗೋಣ. ಸೊ ಇವತ್ತಿನ ಮೂರನೇ ಪ್ರಶ್ನೆ, ತನ್ನ ರಾಜ್ಯದ ಪ್ರಾಣಿಗಳ ಸಂರಕ್ಷಣೆಗಾಗಿ ಪ್ರಾಜೆಕ್ಟ್ ನೀಲಗಿರಿ ತಹರನ್ನ ಯಾವ ಭಾರತೀಯ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಇನ್ ವಿಚ್ ಇಂಡಿಯನ್ ಸ್ಟೇಟ್ ವಾಸ್ ಪ್ರಾಜೆಕ್ಟ್ ನೀಲಗಿರಿ ತಹರ್ ಲಾಂಚ್ ಫಾರ್ ದಿ ಕನ್ಸರ್ವೇಷನ್ ಆಫ್ ಇಟ್ಸ್ ಸ್ಟೇಟ್ ಆನಿಮಲ್? ಸೊ ಇಲ್ಲಿ ಪ್ರಶ್ನೆಯಲ್ಲೇ ಒಂದು ಕ್ಲೂ ಇದೆ. ಆ ಕ್ಲೂ ಏನು ಅಂದರೆ, ಸ್ಟೇಟ್ ಆನಿಮಲ್ ಆಗಿರ್ತಕ್ಕಂಥ ಒಂದು ರಾಜ್ಯ, ಅಂದರೆ ಯಾವ ರಾಜ್ಯ ತನ್ನ ಸ್ಟೇಟ್ ಆನಿಮಲ್ ಆಗಿ ಡಿಕ್ಲೇರ್ ಮಾಡಿರುತ್ತೆ ಆ ಒಂದು ರಾಜ್ಯ ಈ ನೀಲಗಿರಿ ತಹರ್ ಅಂತ ನಾವೇನು ಕರಿತೇವೆ, ಸೊ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಮಿಳುನಾಡು ರಾಜ್ಯ ತನ್ನ ರಾಜ್ಯದ ಒಂದು ರಾಜ್ಯ ಪ್ರಾಣಿ ಆಗಿರ್ತಕ್ಕಂಥ ನೀಲಗಿರಿ ತಹರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಾಜೆಕ್ಟ್ ನೀಲಗಿರಿ ತಹರನ್ನು ಲಾಂಚ್ ಮಾಡಿರುತ್ತೆ. ಸೊ ಇದರ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ, ಈ ನೀಲಗಿರಿ ತಹರ್ ಅಂತಕ್ಕಂಥದ್ದು ಯಾಕೆ ನೀಲಗಿರಿ ಅಂತ ಕರಿತೀವಿ ಅಂದರೆ, ಇದು ವೆಸ್ಟರ್ನ್ ಘಾಟ್ಸ್ ನಲ್ಲಿ ಬರ್ತಕ್ಕಂಥ ನೀಲಗಿರಿ ಬೆಟ್ಟಗಳು ಅಂತ ನಾವೇನು ಹೇಳ್ತೇವೆ. ಸೊ ಅದರಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಎಂಡೆಮಿಕ್ ಸ್ಪೀಶೀಸ್ ಆಗಿರುತ್ತೆ, ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಸೊ ಇದರ ಸಂಖ್ಯೆ ಈಗ ಬಹಳಷ್ಟು ನಶಿಸಿ ಹೋಗ್ತಾ ಇರತಕ್ಕಂಥ ಕಾರಣದಿಂದ ಅದನ್ನ ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ಸಾಕಷ್ಟು ಕನ್ಸರ್ವೇಷನ್ ಎಫರ್ಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಯಾವುದೇ ಒಂದು ಪಾಲಿಸಿಯನ್ನ ಮಾಡಬೇಕಾದ್ರೆ ಅದರ ಸಂಖ್ಯೆ ನಮಗೆ ಗೊತ್ತಿರಬೇಕು. ಸೊ ಆ ಒಂದು ಸಂಖ್ಯೆಯನ್ನ ಕಂಡುಹಿಡಿಯಲಿಕ್ಕೆ ಈಗ ಸೆನ್ಸಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಅವರು ಮಾಡ್ತಾ ಇರ್ತಕ್ಕಂಥ ಸೆನ್ಸಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಂಕ್ರೋನಸ್ ಸೆನ್ಸಸ್ ಅಂತ ಕರಿತೇವೆ. ಸೊ ಸಿಂಕ್ರೋನಸ್ ಸೆನ್ಸಸ್ ಅನ್ನ ಈಗ ಮಾಡ್ತಾ ಇದ್ದಾರೆ. ಸಿಂಕ್ರೋನಸ್ ಅಂದ್ರೆ ಎರಡು ರಾಜ್ಯಗಳು ಒಟ್ಟಿಗೆ ಏಕಕಾಲದಲ್ಲಿ ಮಾಡ್ತಕ್ಕಂಥ ಒಂದು ಗಣತಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು ನೀಲಗಿರಿ ತಹರ್ಗೆ ಸಂಬಂಧಪಟ್ಟಂತೆ ಸಿಂಕ್ರೋನಸ್ ಸರ್ವೆಯನ್ನ ಯಾವ ರಾಜ್ಯಗಳು ಮಾಡ್ತಕ್ಕಂಥ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾವೆ ಅಂದ್ರೆ, ಸೊ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳು ಈ ಒಂದು ಪ್ರಾಣಿಯನ್ನ ಕೌಂಟ್ ಮಾಡ್ತಕ್ಕಂಥ ಒಂದು ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಪ್ರಾಣಿಯನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಇದನ್ನ ನಾವು ನೀಲಗಿರಿ ತಹರ್ ಅಂತ ಕರಿತೇವೆ. ಸೊ ಇದು ಪ್ರಮುಖವಾಗಿ ಬೆಟ್ಟಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದರ ಒಂದು ಗೊರಸು ಅಂತ ನಾವೇನು ಹೇಳ್ತೇವೆ, ಊಫ್ ಅಂತ ನಾವೇನು ಹೇಳ್ತೇವೆ, ಸೊ ಇದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದು ಬೆಟ್ಟಗಳನ್ನು ಹತ್ತಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಗ್ರಿಪ್ ಅನ್ನ ಕೊಡ್ತಕ್ಕಂಥ ಒಂದು ಸಸ್ಯಾಹಾರಿ ಪ್ರಾಣಿ ಆಗಿರುತ್ತೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ತಮಿಳುನಾಡು is planning to count the endangered population of ನೀಲಗಿರಿ ತಹರ್. ಸೊ ಇಲ್ಲಿರ್ತಕ್ಕಂಥ ಟರ್ಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನಾವು ಎಂಡೇಂಜರ್ಡ್ ಅಂತ ಕರಿತೇವೆ, ಅಂದ್ರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಸೊ ಇಟ್ ಈಸ್ ಸದರ್ನ್ ಇಂಡಿಯಾಸ್ ಓನ್ಲಿ ಮೌಂಟೇನ್ ಅಂಗುಲೇಟ್ ಅಂತ ಕರಿತೇವೆ, ಅಂದ್ರೆ ಮೌಂಟೇನ್ ಅಂಗುಲೇಟ್ ಅಂತ ಕರಿತೇವೆ ನಾವು. ವಾಟ್ ಯು ಮೀನ್ ಬೈ ಅಂಗುಲೇಟ್? ಅಂಗುಲೇಟ್ ಅಂದ್ರೆ ತನ್ನ ಪಾದದಲ್ಲಿರ್ತಕ್ಕಂಥ ಊಫ್ ಅಥವಾ ಗೊರಸನ್ನ ಹೊಂದಿರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಆ ಒಂದು ಗೊರಸು ಕೆರಾಟಿನ್ ಇಂದ ಮಾಡಲ್ಪಟ್ಟಿರುತ್ತೆ. ಸೊ ಆ ರೀತಿಯ ಪ್ರಾಣಿಗಳನ್ನ ನಾವು ಅಂಗುಲೇಟ್ ಅಂತ ಕರಿತೇವೆ. ಸೊ ಸದರ್ನ್ ಇಂಡಿಯಾದಲ್ಲಿ ಅಂದ್ರೆ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಅಂಗುಲೇಟ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಈಸ್ ಪ್ರಪೋಸಿಂಗ್ ಟು ಡೂ ಸಿಂಕ್ರೋನಸ್ ಸರ್ವೆ. ಇದಿನ್ನು ಪ್ರಪೋಸಲ್ ಇದೆ, ಅವ್ರಿನ್ನೂ ಅದನ್ನ ಫೈನಲೈಸ್ ಮಾಡಿಲ್ಲ. ಸೊ ಯಾವ ರಾಜ್ಯದೊಂದಿಗೆ ಸಿಂಕ್ರೋನಸ್ ಸರ್ವೆಯನ್ನ ಮಾಡ್ಬೇಕಂತ ಪ್ರಪೋಸಲ್ ಮಾಡ್ತಾ ಇದ್ದಾರೆ ಅಂದ್ರೆ, ಕೇರಳ ರಾಜ್ಯದೊಂದಿಗೆ ಸಿಂಕ್ರೋನಸ್ ಸರ್ವೆಯನ್ನ ಮಾಡ್ಬೇಕಂತ ಈಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ, ಈ ಪ್ರಾಣಿ ಕಂಡು ಬರ್ತಕ್ಕಂಥದ್ದು ಎರಡೇ ರಾಜ್ಯಗಳಲ್ಲಿ, ಒಂದು ಕೇರಳ ಆಗಿರುತ್ತೆ, ಇನ್ನೊಂದು ತಮಿಳುನಾಡು ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಎರಡೂ ರಾಜ್ಯಗಳು ಒಟ್ಟಿಗೆ ಅದನ್ನ ಕೌಂಟ್ ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾವೆ. ಸೊ ಇಟ್ ಇಸ್ ಫೌಂಡ್ ಇನ್ ಸೆಲೆಕ್ಟೆಡ್ ಹ್ಯಾಬಿಟ್ಯಾಟ್ಸ್ ಇನ್ ಟೂ ಸ್ಟೇಟ್ಸ್ ಆಸ್ ಐ ಟೋಲ್ಡ್ ಯು ಬಿಫೋರ್. ಇದು ಈ ಎರಡೂ ರಾಜ್ಯಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ದಿಸ್ ವಿಲ್ ಬಿ ದಿ ಫಸ್ಟ್ ಕಾಂಪ್ರಹೆನ್ಸಿವ್ ಎಕ್ಸ್ಕ್ಲೂಸಿವ್ ಸೆನ್ಸಸ್ ಆಗಿರುತ್ತೆ. ಅಂದ್ರೆ ಈ ಒಂದು ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಒಂದು ಪ್ರಮುಖವಾಗಿರ್ತಕ್ಕಂಥ ಸೆನ್ಸಸ್ ಆಗಿರುತ್ತೆ. ಸೊ ಈ ಒಂದು ಸೆನ್ಸಸ್ ನ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಪ್ರಾಬಬಲಿ ಅವರು ಈ ಒಂದು ಸೆನ್ಸಸ್ಗೆ ಡ್ರೋನ್ಸ್ ಗಳನ್ನ ಬಳಕೆ ಮಾಡಿ ಸೆನ್ಸಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಈ ಬಾರಿ ಮಾಡ್ತಾ ಇದ್ದಾರೆ. ಸೊ ದೇ ಪ್ರಿಫರ್, ಅಂದ್ರೆ ಈ ಒಂದು ಪ್ರಾಣಿಗಳ ಒಂದು ಆವಾಸ ಸ್ಥಾನದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ದೇ ಪ್ರಿಫರ್ ಮಾಂಟನೆ ಗ್ರಾಸ್ಲ್ಯಾಂಡ್. ಗ್ರಾಸ್ಲ್ಯಾಂಡ್ ಅಂದ್ರೆ ಹುಲ್ಲುಗಾವಲು ಅಂತ ನಾವೇನು ಹೇಳ್ತೇವೆ. ಮಾಂಟೆನೆ ಅಂದ್ರೆ ಬೆಟ್ಟದ ಪ್ರದೇಶಗಳಲ್ಲಿರ್ತಕ್ಕಂಥ ಹುಲ್ಲುಗಾವಲುಗಳಲ್ಲಿ ವಾಸ ಮಾಡಲಿಕ್ಕೆ ಪ್ರಿಫರ್ ಮಾಡ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ವಿತ್ ಸ್ಟೀಪ್ ಅಂದ್ರೆ ಆ ಬೆಟ್ಟಗಳು ತುಂಬಾ ಕಡಿದಾಗಿರ್ಬೇಕು ಅಥವಾ ಸ್ಟೀಪ್ ಅಂತ ನಾವೇನು ಹೇಳ್ತೇವೆ. ಸೊ ಆ ರೀತಿಯಾಗಿರ್ತಕ್ಕಂಥ ಬೆಟ್ಟಗಳಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಸೊ ಅದಾದ್ಮೇಲೆ ರಾಕಿ ಟೆರೈನ್ ಇರ್ಬೇಕಂದ್ರೆ ಕಲ್ಲಿನಿಂದ ಆವೃತ್ತವಾಗಿರ್ತಕ್ಕಂಥ ಬೆಟ್ಟ ಪ್ರದೇಶಗಳು. ಸೊ ಅದಾದ್ಮೇಲೆ ಇದು ನಮ್ಮ ಸಿ ಲೆವೆಲ್ ಅಥವಾ ಸಮುದ್ರ ಮಟ್ಟ ಅಂತ ನಾವೇನು ಹೇಳ್ತೇವೆ. ಸೊ ಅದರಿಂದ 2600 ಮೀಟರ್ ಗಿಂತ ಜಾಸ್ತಿ ಅಬೋವ್ ಸಿ ಲೆವೆಲ್ 2600 ಮೀಟರ್ಗಿಂತ ಜಾಸ್ತಿ ಸಿ ಲೆವೆಲ್ ಅಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಈ ಒಂದು ಪ್ರಾಣಿಯನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ತಮಿಳುನಾಡು ಸರ್ಕಾರ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿರುತ್ತೆ. ಸೊ ಆ ಒಂದು ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ
ನೀಲಗಿರಿ ತಹರ್ ಪ್ರಾಜೆಕ್ಟ್ ಅಥವಾ ಪ್ರಾಜೆಕ್ಟ್ ನೀಲಗಿರಿ ತಹರ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ 2022 ಅಂದ್ರೆ ಕಳೆದ ವರ್ಷದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಬಾರಿ ಸೆನ್ಸಸ್ ಮಾಡಲಿಕ್ಕೆ ಸಹಯೋಗವನ್ನ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ WWF ಇಂಡಿಯಾ ವತಿಯಿಂದ, ಅದಾದ್ಮೇಲೆ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್, ಅದಾದ್ಮೇಲೆ WII ಅಂದ್ರೆ ವೈಲ್ಡ್ ಲೈಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಅಂತ ನಾವೇನ್ ಹೇಳ್ತೇವೆ. ಸೊ ಇವರ ಸಹಯೋಗದೊಂದಿಗೆ ಈ ಒಂದು ಸೆನ್ಸಸ್ ಅನ್ನ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಣಿ ಅಥವಾ ಇದರ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಕಾರಣವೇನು? ಸೊ ಇದರ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಕಾರಣವೇನು ಅಂದ್ರೆ ಆಂಥ್ರೋಪೋಜೆನಿಕ್ ಪ್ರೆಷರ್ ಅಂತ ಕರಿತೇವೆ. ಅಂದ್ರೆ ಮಾನವಜನ್ಯ ಒತ್ತಡ. ನಾವು ಮಾಡ್ತಾ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಅಥವಾ ಟೂರಿಸಂ ಆಗಿರ್ಬೋದು. ಸೊ ಇದರಿಂದ ಈ ಒಂದು ಪ್ರಾಣಿ ಕಡಿಮೆ ಆಗ್ಲಿಕ್ಕೆ ಒಂದು ಕಾರಣವಾಗಿರುತ್ತೆ. ಅದ್ರ ಜೊತೆಗೆ ಇನ್ವೇಸಿವ್ ಸ್ಪೀಶೀಸ್ ಅಂತ ಕರಿತೇವೆ. ಇನ್ವೇಸಿವ್ ಅಂದ್ರೆ ಆಕ್ರಮಣಕಾರಿ ಪ್ರಭೇದಗಳು ಆ ಒಂದು ಭಾಗದಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು ಇದಕ್ಕೆ ಕಾರಣವಾಗಿರುತ್ತೆ. ಇನ್ವೇಸಿವ್ ಸ್ಪೀಶೀಸ್ಗೆ ಈ ಒಂದು ಪ್ರಾಣಿಯ ಪಾಪ್ಯುಲೇಷನ್ ಕಡಿಮೆ ಆಗ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಇನ್ವೇಸಿವ್ ಸ್ಪೀಶೀಸ್ಗೆ ಎಕ್ಸಾಂಪಲ್ ವ್ಯಾಟಲ್ಸ್ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೀವು ವ್ಯಾಟಲ್ಸ್ ಅನ್ನ ನೋಡಬಹುದಾಗಿರುತ್ತೆ. ಪೈನ್ಸ್ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೀವು ಪೈನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಯೂಕಲಿಪ್ಟಸ್ ನಿಮಗೆ ಗೊತ್ತಿರುತ್ತೆ, ಅದಕ್ಕೆ ಇದರ ಚಿತ್ರವನ್ನ ಹಾಕಿಲ್ಲ. ಸೊ ಈ ಪ್ಲಾಂಟ್ಗಳು ಹೆಚ್ಚಾಗಿ ಗ್ರೋ ಆದಾಗ ಏನಾಗುತ್ತೆ ಅಂದ್ರೆ ಈ ಪ್ರಾಣಿ ತಿಂತಕ್ಕಂಥ ಗ್ರಾಸ್ ಅದು ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಇನ್ವೇಸಿವ್ ಸ್ಪೀಶೀಸ್ ಅಂದ್ರೇನೆ ಅದು. ಸೊ ಅದೇನ್ ಮಾಡುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ನೇಟಿವ್ ಪ್ರಭೇದಗಳನ್ನ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ಈ ಒಂದು ಪ್ರಾಣಿಯ ಪಾಪ್ಯುಲೇಷನ್ ಕಡಿಮೆ ಆಗಲಿಕ್ಕೆ ಒಂದು ಕಾರಣವಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಣಿಯ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ಅಂಗುಲೇಟ್ ಅಂತ ಕರಿತೇವೆ. ಸೊ ಅಂಗುಲೇಟ್ ಅಂತ ಏನು ಕರಿತೇವೆ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಸೊ ಇಟ್ ಈಸ್ ಎಂಡಮಿಕ್ ಟು ನೀಲಗಿರಿ ಹಿಲ್ಸ್ ಆಸ್ ಐ ಟೋಲ್ಡ್ ಯು ಬಿಫೋರ್. ಇದು ನೀಲಗಿರಿ ಬೆಟ್ಟಗಳಿಗೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಬೇರೆಲ್ಲೂ ಕೂಡ ಕಂಡು ಬರದೇ ಇರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದು ಪ್ರಮುಖವಾಗಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡು ಬರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಅದು ಕೂಡ ಸದರ್ನ್ ಪಾರ್ಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡು ಬರುತ್ತೆ. ಸೊ ಅದಾದ್ಮೇಲೆ ಈಸ್ಟರ್ನ್ ಘಾಟ್ಸ್ ಅಲ್ಲೂ ಕೂಡ ಕಂಡು ಬರುತ್ತೆ. ಸೊ ಪ್ರಮುಖವಾಗಿ 2 ರಾಜ್ಯಗಳಲ್ಲಿ ಇರುತ್ತೆ. ಅದು ತಮಿಳುನಾಡು ಮತ್ತು ಕೇರಳದಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಓನ್ಲಿ ಸ್ಪೀಶೀಸ್ ಇನ್ ದಿ ಜೀನಸ್ ನೀಲ್ಗಿರಿ ಟ್ರಾಗಸ್ ಅಂತ ಕರಿತೇವೆ. ಅಂದ್ರೆ ನೀಲಗಿರಿ ಟ್ರಾಗಸ್ ಅಂತ ನಾವೇನ್ ಹೇಳ್ತೇವೆ. ಸೊ ಈ ಒಂದು ಕುಲಕ್ಕೆ ಸೇರಿರ್ತಕ್ಕಂಥ ಏಕೈಕ ಪ್ರಾಣಿ ಇದಾಗಿರುತ್ತೆ. ಇದು ಪ್ರಸ್ತುತವಾಗಿ ತಮಿಳುನಾಡಿನ ಸ್ಟೇಟ್ ಆನಿಮಲ್ ಅಥವಾ ರಾಜ್ಯದ ಪ್ರಾಣಿಯಾಗಿ ಕೂಡ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಇದಕ್ಕಿಂತ ಮುಂಚೆ ಸೊ ಇದರ ಸ್ಟೇಟಸ್ ಅನ್ನ ನೋಡೋಣ. IUCN ವತಿಯಿಂದ ಇದನ್ನ ಯಾವ ಪಟ್ಟಿಗೆ ಸೇರಿಸಿರ್ತಾರೆ ಅಂದ್ರೆ, ಸೊ IUCN ವತಿಯಿಂದ ಇದನ್ನ ನಾವು ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರುವ ಪ್ರಾಣಿ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ವತಿಯಿಂದ ಸೊ ಇದನ್ನ ಸ್ಕೆಡ್ಯೂಲ್ 1 ಅಥವಾ ಅನುಸೂಚಿ 1ರಲ್ಲಿ ಪಟ್ಟಿ ಮಾಡಲಾಗಿರುತ್ತೆ. ಸೊ ಯಾವುದೇ ಒಂದು ಪ್ರಾಣಿಯನ್ನ ಸ್ಕೆಡ್ಯೂಲ್ 1ನಲ್ಲಿ ಪಟ್ಟಿ ಮಾಡಿದ್ರೆ ಸೊ ಅದನ್ನ ಹಂಟ್ ಮಾಡೋದಾಗ್ಲಿ ಅಥವಾ ಟ್ರೇಡ್ ಮಾಡೋದಾಗ್ಲಿ ಮಾಡಿದಾಗ ಸಿವಿಯರ್ ಪನಿಷ್ಮೆಂಟ್ ಮತ್ತು ಪೆನಾಲ್ಟಿಯನ್ನ ಪೇ ಮಾಡಬೇಕು ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಪ್ರಾಣಿಗಳನ್ನ ಸ್ಕೆಡ್ಯೂಲ್ 1 ಅಲ್ಲಿ ಪಟ್ಟಿ ಮಾಡಲಾಗಿರುತ್ತೆ. ಸೊ ದೇ ಆರ್ ಫೌಂಡ್ ಇನ್ ಓನ್ಲಿ ಇನ್ ಇಂಡಿಯಾ. ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಏನು ಅಂದ್ರೆ, ಸೊ ಇವು ಭಾರತ ದೇಶದಲ್ಲಿ ಬಿಟ್ಟು ಬೇರೆಲ್ಲೂ ಕಂಡು ಬರದೇ ಇರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ ಇವತ್ತಿನ 4ನೇ ಪ್ರಶ್ನೆ, ಅಕ್ಷರಧಾಮ ದೇವಾಲಯ ಎಂದು ಕರೆಯಲ್ಪಡುವ ಭಾರತದ ಹೊರಗಿನ ವಿಶ್ವದ 2ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಎಲ್ಲಿದೆ? ಸೊ ವೇರ್ ಇಸ್ ದಿ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಹಿಂದೂ ಟೆಂಪಲ್ ಔಟ್ಸೈಡ್ ಆಫ್ ಇಂಡಿಯಾ ನೋನ್ ಆಸ್ ಅಕ್ಷರಧಾಮ ಟೆಂಪಲ್? ಸೊ ಅಕ್ಷರಧಾಮ ಟೆಂಪಲ್ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದ ಹೊರಗಡೆ ಇರತಕ್ಕಂಥ 2ನೇ ಬೃಹತ್ ಆಗಿರ್ತಕ್ಕಂಥ ಹಿಂದೂ ಟೆಂಪಲ್ ಆಗಿರುತ್ತೆ. ಸೊ ಇದನ್ನ ಯಾವ ದೇಶದಲ್ಲಿ ಕಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯೂ ಜರ್ಸಿ USA ದಲ್ಲಿ ಈ ಒಂದು ಟೆಂಪಲ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟೆಂಪಲ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಈ ಒಂದು ಟೆಂಪಲ್ ನ ಒಂದು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಅಪ್ಡೇಟ್ಸ್ ಬಂದಿರೋದ್ರಿಂದ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟೆಂಪಲ್ ಅನ್ನ ನಾವು ಭಾರತದ ಹೊರಗಿರುವ ವಿಶ್ವದ 2ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಅಂತ ಕರಿತೇವೆ, ಅಥವಾ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಹಿಂದೂ ಟೆಂಪಲ್ ಔಟ್ಸೈಡ್ ಇಂಡಿಯಾ ಅಂತ ಕರಿತೇವೆ. ಸೊ ಅದರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಆಸ್ ಐ ಟೋಲ್ಡ್ ಯು ಬಿಫೋರ್ USA ದ ನ್ಯೂ ಜರ್ಸಿಯಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಟೆಂಪಲ್ ಆಗಿರುತ್ತೆ. ಸೊ ಈ ಒಂದು ಟೆಂಪಲ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಅಕ್ಷರಧಾಮ ಟೆಂಪಲ್ ಅಂತ ಕರಿತೇವೆ. ಸೊ ಇದನ್ನ ಯಾರು ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಸ್ವಾಮಿನಾರಾಯಣ ಅಕ್ಷರಧಾಮ ಆರ್ಗನೈಸೇಷನ್ ಅಂತ ಕರಿತೇವೆ. ಅದೊಂದು ಸಂಸ್ಥೆ, ಸ್ವಾಮಿನಾರಾಯಣ ಅಕ್ಷರಧಾಮ ಸಂಸ್ಥೆ ಅಂತ ನಾವೇನ್ ಹೇಳ್ತೇವೆ. ಸೊ ಇವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಟೆಂಪಲ್ ಆಗಿರುತ್ತೆ. ಸೊ ಈ ಒಂದು ಟೆಂಪಲ್ ಯಾವ ದೇವರಿಗೆ ಡೆಡಿಕೇಟ್ ಆಗಿರ್ತಕ್ಕಂಥ ಟೆಂಪಲ್ ಆಗಿರುತ್ತೆ ಅಂದ್ರೆ ಭಗವಾನ್ ಸ್ವಾಮಿನಾರಾಯಣಗೆ ಡೆಡಿಕೇಟ್ ಆಗಿರ್ತಕ್ಕಂಥ ಟೆಂಪಲ್ ಆಗಿರುತ್ತೆ. ಸೊ ಇವರು ಭಗವಾನ್ ಸ್ವಾಮಿನಾರಾಯಣ ಅಂತಕ್ಕಂಥವ್ರು ಹಿಂದೂ ಸ್ಪಿರಿಚುವಲ್ ಲೀಡರ್ ಆಫ್
19th ಸೆಂಚುರಿ, ಅಂದರೆ 19ನೇ ಶತಮಾನದ ಹಿಂದೂಗಳ ಒಂದು ಸ್ಪಿರಿಚುವಲ್ ಲೀಡರ್ ಆಗಿರ್ತಾರೆ. ಸೊ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೇವಾಲಯವನ್ನ ಈಗ ಬೃಹತ್ತಾಗಿ, ಅಂದರೆ ಎರಡನೇ ಬೃಹತ್ತಾಗಿರ್ತಕ್ಕಂಥ ಭಾರತ ದೇಶದ ಹೊರಗಿನ ಒಂದು ಹಿಂದೂ ದೇವಾಲಯವನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಈ ಒಂದು ದೇವಾಲಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಶ್ರೇನ್ ಅನ್ನ ನಾವು ನೋಡಬಹುದಾಗಿರುತ್ತೆ, ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಒಂದು ದೇವಾಲಯ ಇರುತ್ತೆ. ಸೊ ಅದ್ರ ಜೊತೆಗೆ 12 ಸಬ್ ಸ್ಟ್ರೇನ್ಸ್ ಗಳನ್ನ ನಾವು ನೋಡಬಹುದು, 12 ಉಪದೇಗುಲಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 9 ಶಿಖರಗಳನ್ನ ಹೊಂದಿರತಕ್ಕಂಥ ಒಂದು ದೇವಾಲಯ ಇದಾಗಿರುತ್ತೆ. ಹಾಗಿದ್ರೆ ಈ ಒಂದು ದೇವಾಲಯನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಯಾವ ರೀತಿಯ ಸ್ಯಾಂಡ್ ಅಥವಾ ಸ್ಟೋನ್ ಗಳನ್ನ ಬಳಕೆ ಮಾಡಿರ್ತಾರೆ ಅಂದ್ರೆ 4 ಟೈಪ್ಸ್ ಆಫ್ ಸ್ಟೋನ್ ಗಳನ್ನ ಬಳಕೆ ಮಾಡಿರ್ತಾರೆ. ಒಂದನ್ನ ನಾವು ಲೈಮ್ ಸ್ಟೋನ್, ಇನ್ನೊಂದನ್ನ ಪಿಂಕ್ ಸ್ಟ್ಯಾಂಡ್ ಸ್ಟೋನ್, ಇನ್ನೊಂದನ್ನ ಮಾರ್ಬಲ್, ಮತ್ತೆ ಇನ್ನೊಂದನ್ನ ಗ್ರಾನೈಟ್ ಅಂತ ಕರೀತೇವೆ. ಸೊ ಈ ಒಂದು ಸ್ಟೋನ್ಸ್ ಗಳ ಬಗ್ಗೆ ನಾನು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಭಾರತ ರಾಷ್ಟ್ರದಿಂದ ಕೂಡ ಕೆಲವೊಂದು ಸ್ಟೋನ್ ಗಳನ್ನ ಈ ಒಂದು ಟೆಂಪಲ್ ನ ಕನ್ಸ್ಟ್ರಕ್ಷನ್ ಗೆ ತೆಗೆದುಕೊಂಡಿರ್ತಾರೆ. ಆ ಸ್ಟೋನ್ಸ್ ಯಾವ್ದು ಅಂದ್ರೆ ಗ್ರಾನೈಟ್ ಅನ್ನ ಭಾರತ ಮತ್ತು ಚೈನಾದಿಂದ ತೆಗೆದುಕೊಂಡಿರ್ತಾರೆ. ಸೊ ಗ್ರಾನೈಟ್ ಸ್ಟೋನ್ ಅಂತ ನಾವೇನ್ ಹೇಳ್ತೇವೆ, ಸೊ ದಟ್ ಸ್ಟೋನ್ ಹ್ಯಾಸ್ ಬಿನ್ ಬ್ರಾಟ್ ಫ್ರಮ್ ಇಂಡಿಯಾ ಅಂಡ್ ಚೈನಾ. ಸೊ ಅದಾದ್ಮೇಲೆ ಈ ಸ್ಯಾಂಡ್ ಸ್ಟೋನ್ ಅಂತ ನಾವೇನ್ ಹೇಳ್ತೇವೆ, ಸೊ ಇದನ್ನು ಕೂಡ ಭಾರತ ದೇಶದಿಂದ ತೆಗೆದುಕೊಂಡು ಅದರ ಕನ್ಸ್ಟ್ರಕ್ಷನ್ ಅನ್ನ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ದೇವಾಲಯದ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಆ ಒಂದು ದೇವಾಲಯದಲ್ಲಿ ನಾವು ಬ್ರಹ್ಮಕುಂಡವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಬ್ರಹ್ಮಕುಂಡವನ್ನ ನಾವು ಟ್ರೆಡಿಷನಲ್ ಹಿಂದೂ ಸ್ಟೆಪ್ ವೆಲ್ ಅಂತ ಕರಿತೇವೆ. ಸ್ಟೆಪ್ ವೆಲ್ ಅಂದ್ರೆ ಆ ಮೆಟ್ಟಲುಗಳನ್ನ ಹೊಂದಿರತಕ್ಕಂಥ ಬಾವಿಯನ್ನ ನಾವು ಸ್ಟೆಪ್ ವೆಲ್ ಅಂತ ಕರಿತೇವೆ. ಸೊ ನಮ್ಮ ಹಿಂದೂ ದೇವಾಲಯಗಳ ಸಂಸ್ಕೃತಿ ಅಥವಾ ಒಂದು ನಾರ್ಮ್ನ ಪ್ರಕಾರ ನಾವು ಹೇಗೆ ದೇವಸ್ಥಾನದ ಮುಂಭಾಗದಲ್ಲಿ ಅಥವಾ ದೇವಸ್ಥಾನದ ಆವರಣದಲ್ಲಿ ಸ್ಟೆಪ್ ವೆಲ್ ಇರುತ್ತೆ, ಸೊ ಅದೇ ರೀತಿಯ ಸ್ಟೆಪ್ ವೆಲ್ ಗಳನ್ನ ಈ ಒಂದು ದೇವಾಲಯಗಳಲ್ಲೂ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಸೊ ಇವತ್ತಿನ 5ನೇ ಪ್ರಶ್ನೆ, ಕೆನಡಿಯನ್ ಥಿಂಕ್ ಟ್ಯಾಂಕ್ ಫ್ರೇಸರ್ ಇನ್ಸ್ಟಿಟ್ಯೂಟ್ ವರದಿಯ ಪ್ರಕಾರ ಯಾವ ನಗರವು ಹಾಂಗ್ಕಾಂಗ್ ಅನ್ನು ಮೀರಿಸಿ ವಿಶ್ವದ ಸ್ವತಂತ್ರ ಆರ್ಥಿಕತೆ ಎಂದು ಸ್ಥಾನವನ್ನ ಪಡೆದುಕೊಂಡಿದೆ? ಅಕಾರ್ಡಿಂಗ್ ಟು ದಿ ರಿಪೋರ್ಟ್ ಬೈ ದಿ ಕೆನಡಿಯನ್ ಥಿಂಕ್ ಟ್ಯಾಂಕ್ ಫ್ರೇಸರ್ ಇನ್ಸ್ಟಿಟ್ಯೂಟ್, ವಿಚ್ ಸಿಟಿ ವಾಸ್ ರ್ಯಾಂಕ್ಡ್ ಆಸ್ ದಿ ವರ್ಲ್ಡ್ಸ್ ಫ್ರೀಯೆಸ್ಟ್ ಎಕಾನಮಿ ಸರ್ಪಾಸಿಂಗ್ ಹಾಂಗ್ಕಾಂಗ್? ಸೊ ವಾಟ್ ಯು ಮೀನ್ ಬೈ ವರ್ಲ್ಡ್ಸ್ ಫ್ರೀ ಸಿಟಿ ಅನ್ನೋದನ್ನ ನಾನು ಮುಂದೆ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಷ್ಟು ವರ್ಷಗಳ ಕಾಲ ಹಾಂಗ್ಕಾಂಗ್ ಅಂತಕ್ಕಂಥದ್ದು ಪ್ರಪಂಚದಲ್ಲಿಯೇ ಅತ್ಯಂತ ಮುಕ್ತವಾದ ಒಂದು ಕರೆನ್ಸಿ ಅಥವಾ ಫ್ರೀ ಸಿಟಿ ಅಂತ ಹೇಳ್ತಾ ಇದ್ವಿ. ಸೊ ಇವಾಗ ಅದನ್ನ ಮೀರಿಸಿ, ಅಂದ್ರೆ ಆ ಒಂದು ಆರ್ಥಿಕತೆಯನ್ನ ಮೀರಿಸಿ ಬೇರೊಂದು ನಗರ ಈ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಆ ಸ್ಥಾನ ಯಾವುದು ಅಥವಾ ಆ ನಗರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಂಗಪುರವಾಗಿರುತ್ತೆ. ಹಾಗಿದ್ರೆ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ, ಸಿಂಗಪುರ್ ಇಸ್ ನೌ ದಿ ವರ್ಲ್ಡ್ಸ್ ಫ್ರೀಯೆಸ್ಟ್ ಎಕಾನಮಿ. ಸಿಂಗಪುರ ಈಗ ವಿಶ್ವದ ಮುಕ್ತ ಆರ್ಥಿಕತೆಯ ರಾಷ್ಟ್ರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಸಿಂಗಪುರ್ ಮ್ಯಾಪ್ ಅಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ, ಸೊ ಇಲ್ಲಿ ನಾವು ನಮ್ಮ ಭಾರತ ದೇಶವನ್ನ ನಾವು ನೋಡಬಹುದಾಗಿರುತ್ತೆ. ಸಿಂಗಪುರ್ ಇಸ್ ಅ ವೆರಿ ಸ್ಮಾಲ್ ಕಂಟ್ರಿ ಆಗಿರುತ್ತೆ, ಅಂದ್ರೆ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಸಿಂಗಪುರ್ ಕಂಟ್ರಿ ನೇಮ್ ಕೂಡ ಅದೇ, ಅದರ ಕ್ಯಾಪಿಟಲ್ ಸಿಟಿಯನ್ನು ಕೂಡ ನಾವು ಸಿಂಗಪುರ್ ಸಿಟಿ ಅಂತಾನೆ ಹೇಳ್ತೇವೆ. ಸೊ ಈ ಒಂದು ರಾಷ್ಟ್ರ ಇವಾಗ ಇಟ್ ಈಸ್ ಇನ್ ನ್ಯೂಸ್ ಫಾರ್ ರೀಸನ್ ದಟ್ ಈಸ್ ವರ್ಲ್ಡ್ಸ್ ಫ್ರೀಯೆಸ್ಟ್ ಎಕಾನಮಿ ಆಗಿರುತ್ತೆ, ಅಂದ್ರೆ ವಿಶ್ವದ ಅತ್ಯಂತ ಮುಕ್ತವಾಗಿರ್ತಕ್ಕಂಥ ಎಕಾನಮಿ ಆಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿರ್ತಕ್ಕಂಥವರು ಕೆನಡಿಯನ್ ಥಿಂಕ್ ಟ್ಯಾಂಕ್ ಆಗಿರ್ತಕ್ಕಂಥ ಫ್ರೇಸರ್ ಇನ್ಸ್ಟಿಟ್ಯೂಟ್ ವತಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ಸ್ಥಾನಮಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಫಾರ್ ಸಿಂಗಪುರ್ಗೆ ಇದೇ ಫಸ್ಟ್ ಟೈಮ್ ಆಗಿರುತ್ತೆ. ಸೊ 1970 ಇಂದ ಸೊ ಸರಿಸುಮಾರು ಆಲ್ಮೋಸ್ಟ್ ಮೋರ್ ದೆನ್ 50 ಇಯರ್ಸ್ ವರೆಗೂ ಹಾಂಗ್ಕಾಂಗ್ ಈ ಒಂದು ಸ್ಥಾನವನ್ನ ಪಡೆದುಕೊಂಡಿತ್ತು. ಈಗ ಹಾಂಗ್ಕಾಂಗ್ 2ನೇ ಸ್ಥಾನಕ್ಕೆ ಬಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಏನಕ್ಕೆ ಹಾಂಗ್ಕಾಂಗ್ 2ನೇ ಪ್ಲೇಸ್ಗೆ ಬಂದಿರುತ್ತೆ ಅಂದ್ರೆ, ಸೊ ಇನ್ 2020 ಚೈನಾ ಇಂಪೋಸ್ಡ್ ಆನ್ ನ್ಯಾಷನಲ್ ಸೆಕ್ಯೂರಿಟಿ ಲಾ, ಅಂದ್ರೆ ಹಾಂಗ್ಕಾಂಗ್ ನಲ್ಲಿ ಚೈನಾದವರು ಒಂದು ರಾಷ್ಟ್ರೀಯ ಸುರಕ್ಷತೆ ಕಾನೂನನ್ನ ಅಲ್ಲಿ ಇಂಪೋಸ್ ಮಾಡಿರ್ತಾರೆ. ಸೊ ಯಾವಾಗ ಆ ಒಂದು ಕಾನೂನನ್ನ ಇಂಪೋಸ್ ಮಾಡಿರ್ತಾರೆ, ಹಾಂಗ್ಕಾಂಗ್ ನ ಒಂದು ಸ್ವಾಯತ್ತತೆ ಅಂತ ನಾವೇನ್ ಹೇಳ್ತೇವೆ ಅದು ಕಡಿಮೆ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಅವರು ತಮ್ಮ ಮೊದಲ ಸ್ಥಾನವನ್ನ ಈಗ ಕಳೆದುಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಯು ಮೀನ್ ಬೈ ಫ್ರೀ ಎಕಾನಮಿ ಅಂದ್ರೆ ಏನು? ಈ ಒಂದು ಫ್ರೀ ಎಕಾನಮಿ ಅಂದ್ರೆ, ಸೊ ಫಸ್ಟ್ ಪಾಯಿಂಟ್ ಏನ್ ನಿಮ್ಗೆ ಗೊತ್ತಿರ್ಬೇಕಂದ್ರೆ, ಈಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ನಾವೇನ್ ಹೇಳ್ತೇವೆ. ಸೊ ಅದನ್ನ ಮಾಡ್ಲಿಕ್ಕೆ ಸುಲಭವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರಬೇಕು. ಫ್ರೀಡಮ್ ಟು ಎಂಟರ್ ಅಂಡ್ ಕಾಂಪೀಟ್ ಇನ್ ಮಾರ್ಕೆಟ್ಸ್, ಅಂದ್ರೆ ಆ ಒಂದು ಮಾರುಕಟ್ಟೆಗಳಿಗೆ ಎಂಟರ್ ಆಗ್ಲಿಕ್ಕೆ ಮುಕ್ತವಾಗಿರ್ಬೇಕು. ಅಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೂ ಕೂಡ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಇರಬೇಕು. ಅವಾಗ ಅದನ್ನ ನಾವು ಫ್ರೀ ಎಕಾನಮಿ ಅಂತ ಕರಿತೇವೆ. ಸೊ ಆಸ್ ವೆಲ್ ಆಸ್ ಬಿಸ್ನೆಸ್ ರೆಗ್ಯುಲೇಷನ್ಸ್, ಅಂದ್ರೆ ಅಲ್ಲಿರ್ತಕ್ಕಂಥ ಬಿಸ್ನೆಸ್ ರೆಗ್ಯುಲೇಷನ್ಸ್ಗಳು ಕೂಡ ಸ್ಟ್ರಿಂಜೆಂಟ್ ಆಗಿರಬಾರ್ದು.
ಇರಬಾರ್ದು, ಅಂದರೆ ಸುಲಭವಾಗಿರ್ತಕ್ಕಂಥ ಬಿಸ್ನೆಸ್ ರೆಗ್ಯುಲೇಷನ್ಸ್ ಇದ್ರೆ ಆ ಒಂದು ಪ್ರದೇಶವನ್ನು ಫ್ರೀ ಎಕಾನಮಿ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಆನ್ ದೀಸ್ ಪಾಯಿಂಟ್ಸ್, ಅಂದರೆ ಈ ಒಂದು ಪಾಯಿಂಟ್ಗಳ ಮೇಲೆ ಈಗ ಸಿಂಗಾಪುರ್ ಅತ್ಯಂತ ಮುಕ್ತವಾಗಿರ್ತಕ್ಕಂಥ ಆರ್ಥಿಕತೆ ಅಂತ ನಾವು ನೋಡ್ಬೋದಾಗಿರುತ್ತೆ. ಸೊ ಸಿಂಗಾಪುರನ್ನು ಹೊರತುಪಡಿಸಿ ಬೇರೆ ಸ್ಥಾನಗಳಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ನೋಡೋದಾದ್ರೆ ಸ್ವಿಟ್ಜರ್ಲ್ಯಾಂಡ್ ಇಸ್ ಇನ್ ದಿ ಸೆಕೆಂಡ್ ಪೊಸಿಷನ್, ನ್ಯೂಜಿಲ್ಯಾಂಡ್ ಇಸ್ ಇನ್ ದಿ ಥರ್ಡ್ ಪೊಸಿಷನ್. ಸೊ USA ನಾವು ಫೋರ್ತ್ ಪೊಸಿಷನ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಸೆಕೆಂಡ್, ಥರ್ಡ್ ಮತ್ತೆ ಫೋರ್ತ್ ಪೊಸಿಷನ್ ಅಲ್ಲಿ ನಾವು ಈ ರಾಷ್ಟ್ರಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಐ ಮೀನ್ ಟು ಸೇ ಸ್ವಿಟ್ಜರ್ಲ್ಯಾಂಡ್ ಇಸ್ ಇನ್ ಥರ್ಡ್ ಪೊಸಿಷನ್ ಬಿಕಾಸ್ ಹಾಂಗ್ಕಾಂಗ್ ಸೆಕೆಂಡ್ ಪೊಸಿಷನ್ ಅಲ್ಲಿ ಇರುತ್ತೆ. ಸೊ ನ್ಯೂಜಿಲ್ಯಾಂಡ್ ಇನ್ ಫೋರ್ತ್ ಪೊಸಿಷನ್ ಅಲ್ಲಿ ಇರುತ್ತೆ, ಮತ್ತೆ USA 5ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಯುನೈಟೆಡ್ ಕಿಂಗ್ಡಮ್ ಕಮಿಂಗ್ ಇನ್ 9th. ಸೊ UK 9ನೇ ಸ್ಥಾನದಲ್ಲಿರುತ್ತೆ. ಜಪಾನ್ ಅಂಡ್ ಜರ್ಮನಿ 20 ಮತ್ತು 23ನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ವಿತ್ ದಿಸ್